Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ತಿಳಿಸ್ತಾ ಈಗಾಗಲೇ ನಮ್ಮ ಮಾಜಿ ಶಾಸಕರು ಜಿಲ್ಲಾ JDSನ ಅಧ್ಯಕ್ಷರಾದಂಥ ಸನ್ಮಾನ್ಯ ಲಿಂಗೇಶ್ರವರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಪೆನ್ ಡ್ರೈವ್ನ ರಾಜಕೀಯ ಒಂದು ದುರುದ್ದೇಶಕ್ಕೆ ಬಳಕೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸಾರ್ವಜನಿಕ ಅಭಿಪ್ರಾಯದಲ್ಲಿ ಇವತ್ತು ಚರ್ಚೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿನಲ್ಲಿ ಭಾಗವಹಿಸಿದ್ದೇವೆ. ನಿನ್ನೆ ಕೂಡ ನಮ್ಮ ಜಿಲ್ಲಾಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕಿನ ಪ್ರಭಾವಿ ಮುಖಂಡರುಗಳು ಜನಪ್ರತಿನಿಧಿಗಳು ಕೂಡ ಕೂತು ಚರ್ಚೆ ಮಾಡಿ ಇದನ್ನು ಮಾಧ್ಯಮದ ಮೂಲಕ ಜನತೆಗೆ ತಿಳಿಸುವಂಥದ್ದಕ್ಕೆ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ. ಈಗ ಒಂದು ಪೆನ್ ಡ್ರೈವ್ ಒಂದು ವಿಚಾರದಲ್ಲಿ ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಆರಂಭದಿಂದ ಯಾರ ಕುಮ್ಮಕ್ಕಿನಿಂದ ಇದು ವಿತರಣೆ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ರಾಜ್ಯದಲ್ಲಿ ಇದು ಇನ್ನೂ ಕೂಡ ಅಂತಿಮವಾದಂಥ ವರದಿ ದಾಖಲಾಗಿಲ್ಲ. ಇವತ್ತು SIT ರಚನೆಯಾಗಿದೆ, ಸರ್ಕಾರ ರಚನೆ ಮಾಡಿದೆ, ಅದಕ್ಕೆ ಸ್ವಾಗತ ಮಾಡ್ತೇವೆ. ಅದರ ಬಗ್ಗೆ ನಮ್ಮದು ಭಿನ್ನಾಭಿಪ್ರಾಯ. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಅವರು ತನಿಖೆಗೆ ಒಳಪಟ್ಟು ಕಾನೂನಿನ ಅಡಿಯಲ್ಲಿ ಅವರಿಗೆ ಕ್ರಮ ಆಗಬೇಕಾಗಿರುವಂಥದ್ದು ಇಡೀ ಸಮಾಜದ ಒಂದು ಎಲ್ಲರ ಒಂದು ಒತ್ತಾಯ ಕೂಡ ಇದೆ. ನಮ್ಮೆಲ್ಲರ ಒತ್ತಾಯನೂ ಕೂಡ ವಿಶೇಷವಾಗಿ ಇರುವಂಥದ್ದು. ಇವತ್ತು ಸನ್ಮಾನ್ಯ ರೇವಣ್ಣವ್ರನ್ನ SIT ಅವರು ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿ ಅವರ ವಶದಲ್ಲಿ ಇಟ್ಕೊಂಡು ತನಿಖೆಯನ್ನು ಮಾಡ್ತಾಯಿದ್ದಾರೆ. ಇವತ್ತು ಮಾನ್ಯ ರೇವಣ್ಣವರು ಬಹುಶಃ ಅವರೆಲ್ಲೂ ಕೂಡ ಅಡಗಿ ಕೂತಂಥವ್ರೇನಲ್ಲ. ಈಗ ಇದು ಕೇಸ್ ದಾಖಲಾದಂಥ ದಿನದಿಂದನೂ ಕೂಡ ಕಾನ್ಸ್ಟಿಟ್ಯೂನ್ಸಿನಲ್ಲಿದ್ದಾರೆ. ಆನೆಕೆರೆ ಜಾತ್ರೆ ರಥೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಒಂದು ತಿಂಗಳಲ್ಲಿ 20ರಿಂದ 25 ದಿವಸ ಅವರ ತಂದೆ ತಾಯಿಗಳ ಆರೋಗ್ಯವನ್ನು ವಿಚಾರಣೆ ಮಾಡುವಂಥದ್ದು, ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದನ್ನು ಮೊದಲಿನಿಂದನೂ ಕೂಡ ಅವರು ಪ್ರತಿದಿನ ಬೆಳೆಸ್ಕೊಂಡು ಬಂದಿದ್ದಾರೆ. ಅವ್ರನ್ನ ಎಲ್ಲೋ ಒಂದು ಕಡೆ ಅಡುಗೆ ಗೊತ್ತಿಲ್ಲದಲ್ಲೇ ಇರ್ತಕ್ಕಂಥ ಈ ಸಂದರ್ಭದಲ್ಲಿ SITಯ ಮುಖ್ಯಸ್ಥರುಗಳಿಗೂ ಕೂಡ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಇವತ್ತೇನು ಈಗಾಗಲೇ ಅವರು ಅವರ ಪ್ರಶ್ನೆಗಳು ಉತ್ತರ ಕೂಡ ಕೊಟ್ಟಿದ್ದಾರೆ. ಅವರ ಸಂತ್ರಸ್ತ ಮಹಿಳೆಯರು ಕೂಡ ಈಗಾಗಲೇ ಒಂದು ಕನ್ನಡಪ್ರಭದ ಮುಖಪುಟದಲ್ಲೂ ಕೂಡ ನಾವು ಹೇಳಿಕೆ ಇರ್ತಕ್ಕಂಥದ್ದನ್ನು ಇವತ್ತು ಓದಿ ನಾವು ತಿಳಿದು ಬಂದಿದ್ದೇವೆ. ಏಕೆಂದರೆ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ಅಗತ್ಯತೆ ಇರಲಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಕೂಡ ಆಗಿದೆ. ಬೇಕಾದ್ರೆ ಪ್ರತಿ ದಿವಸವೂ ಕೂಡ ತನಿಖೆಗೆ ಆಹ್ವಾನಿಸಿ ಅವರಿಂದ ಮಾಹಿತಿಗಳನ್ನ ಪಡ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಇತ್ತು. ಅವ್ರನ್ನ ಈಗ 6 ಬಾರಿ ಈ ಒಂದು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ರಾಜ್ಯದಲ್ಲಿ 3 ಬಾರಿ ಕ್ಯಾಬಿನೆಟ್ ಸಚಿವರಾಗಿರ್ತಕ್ಕಂಥವ್ರು, ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ಆ ಒಂದು ಹಿನ್ನೆಲೆಯಲ್ಲಿ SIT ಅವರು ಮಾನ್ಯ ರೇವಣ್ಣವ್ರನ್ನ ವಶದಲ್ಲಿ ಇಟ್ಕೊಂಡು ತನಿಖೆ ಮಾಡ್ಕೊಳ್ತಕ್ಕಂಥದ್ದು ಒಂದು ಅಗತ್ಯ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಕೂಡಲೇ SIT ಅವ್ರನ್ನ ಬಿಡುಗಡೆಗೊಳಿಸ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಕು. ಅವ್ರು ತನಿಖೆಗೆ ಆಹ್ವಾನಿಸಲಿ. ಅವ್ರು ಹೊಳೆನರಸೀಪುರದಲ್ಲೇ ಇರ್ತಾರೆ, ಬೆಂಗಳೂರಲ್ಲೇ ಇರ್ತಾರೆ, ಹಾಸನದಲ್ಲೇ ಇರ್ತಾರೆ. ಏಕೆಂದರೆ ನ್ಯಾಯಸಮ್ಮತವಾದಂಥ ತನಿಖೆ ಆಗಬೇಕು ಅಂತ ನಮ್ಮ JDS ಪಕ್ಷ ರಾಜ್ಯ ಮಟ್ಟದಲ್ಲಿ ಮಾನ್ಯ ಕುಮಾರಣ್ಣವ್ರ ನಾಯಕತ್ವದಲ್ಲಿ ಈಗಾಗಲೇ ಸೂಚನೆ ನೀಡಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಪಕ್ಷದ ನಿಲುವೇನು ಅನ್ನೋದನ್ನು ಕೂಡ ಈಗ ಅವರು ತಿಳಿಸ್ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮಾನ್ಯ ರೇವಣ್ಣವರು, ಏಕೆಂದರೆ ಈ ಜಿಲ್ಲೆಗಿರ್ಬೋದು ರಾಜ್ಯಕ್ಕಿರ್ಬೋದು ಅವರ ಸೇವೆ ಇವತ್ತು ಗಣನೀಯವಾಗಿರುವಂಥ ವಿಚಾರ. ಅವರು ಕೂಡ ಯಾರೋ ತಪ್ಪಿತಸ್ಥರನ್ನ ಬಿಡಿ ಅಂತಲೂ ಏನು ಎಲ್ಲೂ ಕೂಡ ಹೇಳಿಕೆಯನ್ನು ಎಲ್ಲೂ ಕೂಡ ಮಾಡಿಲ್ಲ. ರೇವಣ್ಣವರು ತಪ್ಪಿತಸ್ಥರು ಏನಿದೆ ಅದ್ರ ಕಾನೂನು ಅಡಿನಲ್ಲಿ ತಲೆಬಾಗ್ತೀವಿ ಅಂತಲೂ ಕೂಡ ಎಲ್ಲರೂ ಕೂಡ ಹೇಳಿರುವಂಥ ವಿಚಾರ. SIT ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಈ ಜಿಲ್ಲೆಯ ಜನತೆ ಪರವಾಗಿ ನಮ್ಮ ಒಂದು ಕಾರ್ಯಕರ್ತರು ಮುಖಂಡರ ಪರವಾಗಿ ಹೇಳ್ತಕ್ಕಂಥದ್ದು, ಕೂಡಲೇ ರೇವಣ್ಣವ್ರನ್ನ ಬಿಡುಗಡೆಗೊಳಿಸಿ ಪ್ರತಿ ದಿವಸ ದಿನ ಬಿಟ್ಟು ದಿನ ಇರ್ಬೋದು, ಏನಾದ್ರು ತನಿಖೆಗೆ ಅಗತ್ಯ ಇದೆ ಅಂದರೆ ಅವ್ರನ್ನ ಆಹ್ವಾನಿಸಲಿ ಅನ್ನೋದು ನಮ್ಮ ಅಭಿಪ್ರಾಯ. ಅದ್ರ ಜೊತೆಯಲ್ಲಿ ಇವತ್ತು ಪ್ರಾರಂಭದಲ್ಲಿ ವಿಡಿಯೋ ಮಾಡಿರ್ತಕ್ಕಂಥದ್ದು ಇರ್ಬೋದು, ತದನಂತರ ಆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿರ್ತಕ್ಕಂಥ ಒಂದು ವಿಚಾರದಲ್ಲಿ ಯಾರು ಕುಮ್ಮಕ್ಕು ಕೊಟ್ಟರು ಇದಕ್ಕೆ, ಅದು ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದು ಹೊರಗೆ ಬರುವಂಥದ್ದು SITಯ ಒಂದು ಮಹತ್ವವಾದಂಥ ಜವಾಬ್ದಾರಿ. ಏಕೆಂದರೆ ಇದು ಎಲ್ಲ ಹೆಣ್ಣು ಮಕ್ಕಳ ಮಾನಹಾನಿಯ ಪ್ರಶ್ನೆ. ಏಕೆಂದರೆ ಎಲ್ಲರ ಮನೆಯಲ್ಲೂ ತಾಯಂದಿರಿದ್ದಾರೆ, ಸಹೋದರಿಯರಿದ್ದಾರೆ, ಅವರ ಒಂದು ಜೀವಮಾನದ ಪ್ರಶ್ನೆ, ಮುಂದಿನ ಭವಿಷ್ಯದ ಒಂದು ಪ್ರಶ್ನೆ ಆಗಿರುವಂಥ ಒಂದು ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಶೀಘ್ರ ಕ್ರಮ ಆಗಬೇಕು ಅನ್ನೋದು ಕೂಡ ನಮ್ಮ ಒತ್ತಾಯ. ಇವತ್ತು ಏನು ನಮ್ಮ ಇಲ್ಲಿ ಸಂಸದರ ಮೇಲೆ ಏನು ಕೇಸು ದಾಖಲಾಗಿರುವಂಥ ವಿಚಾರ, ಅದು SIT ಅವರು ತನಿಖೆ ಮಾಡಿದ್ದಾರೆ. ಕುಮಾರಣ್ಣವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ, ಯಾರು ತಪ್ಪಿತಸ್ಥಿದ್ದಾರೆ ಕ್ರಮ ಮಾಡಿ ಅನ್ನೋದೇ ನಮ್ಮೆಲ್ಲರೂ ಒತ್ತಾಯ. ಇದರಲ್ಲಿ ಯಾರನ್ನೂ ಕೂಡ ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ನಾವು ಬಂದಿರತಕ್ಕಂಥದ್ದು ನಮ್ಮ ನಾಯಕರಾದಂಥ HD ರೇವಣ್ಣವ್ರನ್ನ ಇವತ್ತು ಒಂಥರ ಪೆರೆಡ್ ರೀತಿಯಲ್ಲಿ ನಡೆಸ್ಕೊತಾ ಇರೋದು TV ಮಾಧ್ಯಮದಲ್ಲಿ ನೋಡಿದಾಗ ನಮಗೆಲ್ಲ ಒಂದು ಕಡೆ
ಮನಸ್ಸಿಗೆ ಕೂಡ ಬೇಜಾರ. ನಮ್ಮ ಕಾರ್ಯಕರ್ತರುಗಳಿಗೂ ಕೂಡ ಏನಪ್ಪ ಈ ಥರ ರೇವಣ್ಣವ್ರನ್ನ ನಡೆಸ್ಕೋತಾ ಇದ್ದಾರೆ ಈ ಒಂದು SIT ಒಂದು ತನಿಖಾ ಸಂಸ್ಥೆ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ. ಅದರಿಂದ ಈ ಒಂದು ಮೂಲಕ ನಾವೆಲ್ಲೂ ಕೂಡ ಉಗ್ರವಾದಂಥ ಪ್ರತಿಭಟನೆಗೆ ಇಳಿದಿಲ್ಲ. ಯಾಕಂದರೆ ಇದು ನಿಜವಾದ ನಿಜಾಂಶ ತಿಳಿಬೇಕು, ಜನತೆಗೆ ಗೊತ್ತಾಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ರೇವಣ್ಣವ್ರನ್ನ ಬಿಡುಗಡೆಗೊಳಿಸಿ ಅವ್ರನ್ನ ತನಿಖೆಗೆ ಆಹ್ವಾನಿಸ್ಕೊಂಡು ಮಾಡೋಂಥದ್ದು ಸೂಕ್ತ ಅನ್ನೋದು ನಮ್ಮ ಅಭಿಪ್ರಾಯ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.